ಬಸ್ವ, ಯಾಕೆ ನೀನು ಹಿಂಗೆಲ್ಲ ಮಾಡ್ತಾ ಇದೆಯಲ್ಲ? ಹಾಂ, ನಮ್ಮೂರ ಪೂಜೆನ ನಿನ್ನಿಂದ ನಿನಗೆ ಶುರು ಮಾಡೋದು ಅಂತ ಎಲ್ರಿಗೂ ಗೊತ್ತು ತಾನೆ. ಈಗ ನೋಡು, ಜನಗಳೆಲ್ಲ ಎದ್ದೋ ಬಿದ್ನೋ ಅಂತ ಹೇಳ್ಬಿಟ್ಟು ಎದ್ದು ಓಡೋಗಂಗೆ ಮಾಡ್ಬಿಟ್ಟಿದ್ಯಾ ಬಸ್ವ ನೀನು. ಇಂಥ ಕೆಲಸ ಯಾಕೆ ಮಾಡ್ತಾ ಇದೀಯ ಹೇಳಿ ನೀನು? ಹಾಗೆಲ್ಲ ಮಾಡಬೇಡ ಬಸ್ವ. ಓಹ್! ಸಾವ್ಕಾತಮ್ಮರೆ, ಬರ್ರಿ, ಬರ್ರಿ, ಬರ್ರಿ. ಅಲ್ಲ, ಪೂಜೆಗೆ ಯಾಕೋ ಇವತ್ತು ಬಸವ ಎಲ್ರೂನುವೆ ಗುದ್ದಿ, 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 ಗುದ್ದಿ ಕಳಿಸ್ತಾ ಐತಿ. ಯಾಕೋ ನನಗೆ ನಮ್ಮ ಬಸವಂಗೆ ಏನೋ ಆಗೋಗ್ಬಿಟ್ಟೈತೇನೋ, ಏನೋ ಆಗೈತೇನೋ ಅಂತ ನನಗೆ ಹುಸಿ ಭಯ ಆಯ್ತೈತಿ. ಅದಕ್ಕೆ ನೀವೇನು ಪೂಜೆನ ದೂರದಲ್ಲೇ ನಿಂತ್ಕೊಂಡು ಮಾಡಿಬಿಡಿ. ಸುಮ್ಕೆ ನೀ ಹತ್ರಕ್ಕೆ ಬರೋದು, ತಿರುಗಿ ಏನಾರ ಹೆಚ್ಚು ಕಿಚ್ಚು ಕಮ್ಮಿ ಆಗೋದು ಎಲ್ಲನೂ ಯಾಕೆ ಬೇಕು? ನೀವು ಅಲ್ಲೇ ನಿಂತ್ಕೊಬಿಟ್ಟು ಪೂಜೆ ಮಾಡಿ, ಪರವಾಗಿಲ್ಲ. ನಿಮ್ಮದೇ ಅಲ್ವಾ ಮೊದಲನೇ ಪೂಜೆ. ಪಾಪ ನಿಮ್ಮ ಮನೆಗೆ ಹಿಂಗೆ ಆಗಿರೋದು ನೆನೆಸ್ಕೊಂಡ್ರೆ ಬೇಜಾರಾಯ್ತೈತೆ. ಏನು ಮಾಡೋಕ್ಕಾಗಕ್ಕಿಲ್ಲ, ಟೇಮ್ ಸಂದಕ್ಕಿಲ್ಲ ಅಲ್ವಾ? ಅದಕ್ಕೇನೆ ಏನೋ ಆಗೈತೆ ನಮ್ಮ ಬಸ್ವಂಗೆ. ದಯವಿಟ್ಟು ನೀವು ಅಲ್ಲೇ ದೂರನೇ ನಿಂತ್ಕೊಳ್ಳಿ, ಹತ್ರಕ್ಕಂತೂ ಬರೋಕ್ಕೆ ಹೋಗ್ಬೇಡಿ. ಈಗ ನೋಡ್ತಾ ಇರು ಕಣಕ, ಈ ಏಳಲ್ಲ ಏಳು ಸಾವ್ಕಾತಿ, ಊರಿಗೆ ಸಾವ್ಕಾತಿ, ನಾನೇ ಮೊದಲನೇ ಪೂಜೆ ಮಾಡ್ಸೋದಂತ ಗೊತ್ತಾಳಲ್ಲ. ಏಳ್ಗಂತೂ ಇನ್ನು ತಿರುಗಿಸಿ ಎಸ್ತು ಬಿಡ್ತದೆ ನೋಡು. ಸರಿಯಾಗಿ ಆಯ್ತದೆ ಏಳ್ಗಂತೂ. ನಾನು ಫೋನ್ ಹಾಕಿ ವಿಡಿಯೋ ಕಾಲಾಗಿ ತೋರಿಸ್ಬೇಕು ನೋಡು. ಹಂಗೊಂದೋಳು ನೋಡು, ಫೋನ್ ಮರ್ತೆ ಬಂದ್ಬಿಟ್ಟೆ ನಾನು. ನೋಡ್ತಾ ಇರು ಇವಳನ್ನ ಹೆಂಗೆ ಎತ್ತಿ ಎಸಿತೈತೆ ಇದು ಅಂತ ಹೇಳ್ಬಿಟ್ಟು. ಇನ್ನು ಅದೇ ನಮ್ಮ ಬೀಗ ತಮ್ಮವ್ರನ್ನ ಎಸ್ದಂಗೆನೇ ಇವಮ್ಮನು ಎಸ್ದೇ ಎಸಿತದ ನೋಡು. ವರ್ಷ ಈ ಅಮ್ಮನೆ ತಾನೇ ಪೂಜೆ ಮಾಡ್ತಿದ್ದು. ಈ ಅಮ್ಮನ ಯಾಕೆ ಎತ್ತೆಸಿತದೆ? ಸುಮ್ಕಿರು. ಎತ್ತು ಎಸೆಕಿಲ್ಲ, ಏನು ಎಸೆಕಿಲ್ಲ. ನೋಡ ನೀರು ಏನಾಯ್ತದು ನೋಡಿ. ಆಗಿದ್ದಾಗಲಿ ಪ್ರತಿ ವರ್ಷನೂ ಬಂದು ಹತ್ರದಿಂದ ಇನಿಯ ಪೂಜೆ ಮಾಡ್ತಾ ಇದ್ದೀನಿ. ಇವತ್ತೇನಾರ ಸುಮ್ಕೆನೆ ಹೆಚ್ಚು ಕಮ್ಮಿ ಆಯ್ತದೆ ಅಂತ ಹೇಳ್ಬಿಟ್ಟು ನಾನು ದೂರ ನಿಂತ್ಕೊಂಡು ಮಾಡಿದ್ರೆ ದೇವರು ಮೆಚ್ತಾನ? ಊರಿಗೆಲ್ಲ ಒಳ್ಳೇದಾಗಲಿ, ಇದೆಲ್ಲ ಬೆಳೆ ಎಲ್ಲನೂ ಸಂದಕ್ಕಾಗಲಿ, ಮಳೆ ಸಂದಕ್ಕಾಗಲಿ ಅಂತಲೇ ತಾನೇ ಪೂಜಾರಪ್ಪರೇ ನಾವು ಮಾಡೋದು. ನೋಡಿ, ಆಗಿದ್ದಾಗಲಿ. ಪೂಜೆ ಮಾಡೋದ್ರಿಂದ ನಮ್ಮ ಬಸವಂಗೆ ಪಾಪ ಬಂದು ನನಗೆ ಶಿಕ್ಷೆ ಕೊಡ್ತದೆ ಅನ್ನೋದಾದರೆ ಆ ಶಿಕ್ಷೆ ನನಗೆ ಏನೇ ಕೊಡಲಿ, ನನಗೆ ಏನು ಬೇಜಾರಾಗಕ್ಕಿಲ್ಲ. ಜನಗಳಿಗೋಸ್ಕರ ಏನೋ ಒಂದು ಮಾಡಿದ್ರೆ ಆಯಿತು. ನಾನು, ನನ್ನ ಮಗಳು, ನನ್ನ ಮಗ, ನನ್ನ ಗಂಡ ಯಾವಾಗೂ ಬರೋರು. ಈ ಕಿತ ಬಂದಿಲ್ಲ. ನಾವು 3 ಜನ ಏನಿಯ ಪೂಜೆ ಸಲ್ಲಿಸ್ಕೊಂಡು ಹೋಯ್ತೀವಿ ಪುರೋಹಿತ್ರೆ. ನೀವೇನು ತಲೆ ಕೆಡಿಸ್ಕೊಬೇಡಿ, ಆಗಿದ್ದಾಗಲಿ. ಅಲ್ಲ, ಯಾಕೆ ಬೇಕು ಸುಮ್ಕೆನೆಯಾ ಅಂತ ಹೇಳ್ದೆ. ಸರಿ ಆಯಿತು, ಬನ್ನಿ ನೋಡೋಣ, ಬನ್ನಿ. ನಮ್ಮ ಬಸವನ್ನ ನಾನು ಹಿಡ್ಕೊಂಡಿದ್ದೀನಿ, ಸಮಾಧಾನ ಮಾಡ್ಕೊತಾನೆ ಅನ್ನಿಸ್ತದೆ. ಗುದ್ದು ಸರಿಯಾಗಿ ಗುದ್ದು. ಹಳ್ಳಂತೂ ಬಿಡ್ಬೇಡ, ಮೂಳೆ ಮುರಿದಾಕ್ಬಿಡು. ನಮ್ಮ ಬೀಗ ತಮ್ಮವ್ರಿಗೆ ಹೆಂಗೆ ಮಾಡ್ದು ಅದ್ರ ಅಡ್ರೆಸ್ಟ್ ಮಾಡಬೇಕು. ಇವಮ್ಮಂಗೂ ನೀನು ಬಿಡ್ಲೇಬೇಡ, ಗುದ್ದೆ ಹಸ್ಬಿಡು. ಈಗಲೇ ಹೇಳಿದ್ದೀನಿ. ಏನು ಇವಳು ಈ ಕಿತ ಗುದ್ದಿದ್ರೆ ಸರಿಯಾಗಿ ಮುಂದಿನ ವರ್ಷದಿಂದ ಮಾಡೋಕ್ಕೆ ಬರೋಕ್ಕಿಲ್ಲ. ಯಾಕೆ ಬೇಕು ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಯ್ತಾಳೆ. ಅಲ್ವೇನಕ್ಕ? ಸುಮ್ಕ ನಿಂತ್ಕೊಳ್ಳೆ ಶಾರದಿ, ಊರಿಗೆ ಒಳ್ಳೇದಾಗಲಿ ಅಂತ ತಾನೇ ಪೂಜೆ ಮಾಡ್ತಿರೋದು. ಮಾಡಲಿ, ಸುಮ್ಕಿರು. ಅಯ್ಯ, ಇವಮ್ಮನೇನು ಗುದುತ್ತಿಲ್ವಲ್ಲ ಇನ್ನೂ. ಇನ್ನೂ ಹತ್ರಕ್ಕೆ ಹೋಗಿ ಇನ್ನೂ ಮಾಡ್ಲಿರು. ಅವಾಗ ಸರಿಯಾಗಿ ಗುದುತ್ತಲ್ಲ, ಅವಾಗ ಸೊರೈತದೆ. ಅಲ್ಲಡು, ನಮ್ಮ ಬಸವ ಇವಾಗ ಪೂಜೆ ಮಾಡಿಸ್ಕೊಳಕ್ಕೆ ಅಳ್ಳಾಡ್ತಾನೂ ಇಲ್ಲ, ಏನಿಲ್ಲ. ಅರಿಶಿನ ಕುಂಕುಮ ಎಲ್ಲ ಇಕ್ತಾ ಇದ್ರು ಹೆಂಗೆ ಸುಮ್ಮನೆ ನಿಂತ್ಕೊಂಡವ್ ನೋಡಿ ನಮ್ಮ ಬಸವ. ಏನೋ ಅವ್ರು ಇನ್ನೂ ಹತ್ರಕ್ಕೆ ಬರೋಕ್ಕಿಲ್ಲ, ಹಂಗೆ ಗುದ್ದಿ ಹಸ್ಬಿಟ್ಟಿತ್ತು. ಇವಾಗ ನೀವೇನೋ ಬಂದು ಮಾಡಿದ್ದಕ್ಕೆ ನೋಡು, ಸುಮ್ಕೆ ನಿಂತ್ಕೊಂಡೈತೆ. ಒಳ್ಳೆ ಮನಸ್ಸಿಂದ ಏನು ಮಾಡಿದ್ರು, ಯಾರು ಮಾಡಿದ್ರು ಪುರೋಹಿತ್ರೆ ಎಲ್ಲನೂ ಸಂದಕ್ಕೆ ಇರ್ತದೆ. ದ್ವೇಷ ಗೀಸ ಕಟ್ಕೊಂಡು ಮಾಡಕ್ಕೆ ಹೋದ್ರೇನೆ ತಾನೇ ಎಲ್ಲನೂ ಆಗೋದು. ನಮ್ಮ ಅಮ್ಮನ ಮನಸ್ಸಿಗೆ ಊರವ್ರಿಗೆಲ್ಲ ಒಳ್ಳೇದಾಗಬೇಕು ಅನ್ನೋದೊಂದು ಭಕ್ತಿ ಒಂದೇನೇ ಇರೋದು. ನಮ್ಮ ಅಮ್ಮಂಗೆ ಯಾವತ್ತಿದ್ರೂ ಒಳ್ಳೇದೇನೇ ಆಯ್ತದೆ, ಒಳ್ಳೇದೇ ಆಗ್ತದೆ. ಏನು ಬಸವನ ಏನು ಮಾಡಲ್ಲ, ಯಾರು ಏನು ಮಾಡಲ್ಲ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಅಪ್ಪ, ಈ ವರ್ಷ ಹೆಂಗೆ ಮಳೆ ಬೆಳೆ ಎಲ್ಲ ಆಯ್ತಾಯ್ತು ಏನಪ್ಪ ಬಸವ? ಇನ್ನು ಮುಂದೇನು ನಮ್ಮ ಹಳ್ಳಿನಾಗೆ ಮಳೆ ಬೆಳೆ ಎಲ್ಲ ಆಗಿ ಒಳ್ಳೆಗೆಲ್ಲ ಒಳ್ಳೇದು ಮಾಡಪ್ಪ. ಜನ ಕಷ್ಟ ಗಿಷ್ಟ ಅಂತ ಹೇಳ್ಬಿಟ್ಟು ಅನ್ಬಾರ್ದು. ನಮ್ಮ ಊರಾಗೆ ಯಾರನ್ನೂ ಪ್ರತಿಯೊಂದು ಇದ್ರಾಗೂ ನೀನೇ ಮುನ್ನಡೆಸ್ಕೊಂಡು ಹೋಗಿ ಕಾಪಾಡಿ ನೀನೇನೇ ನೋಡ್ಕೋಬೇಕಪ್ಪ ತಂದೆ. ನೀನು ನಂಬಿಟ್ಟಿದ್ದೀವಿ ಊರು ಜನ ಎಲ್ಲನೂ. ನಿನಗೆ ಮೊದಲು ಪೂಜೆ ನೀನೇ ಮಾಡೋದು. ನೀನೇನಿಯ ಶಿವನಿಗೆಲ್ಲ ಕಾಯ್ಕೊಂಡು ಕೂತಿರ್ತೀಯ ಅಂತ ಗೊತ್ತು. ಅದಕ್ಕೆ ನಿನಗೆ ಮೊದಲನೇ ಪೂಜೆ ಮಾಡಿಬಿಟ್ಟು ನಮ್ಮ ಊರದೆಲ್ಲನೂ ಉಳಿದಿರೋ ಪೂಜೆಗೆ ಶುರು ಮಾಡ್ಕೊತೀವಿ ನೋಡು. ನಮ್ಗೆ ಈ ಕಿತನೂ ಒಳ್ಳೇದು ಮಾಡಬೇಕು ಕಣಪ್ಪ. ಏನು ನಮ್ಮ ಕಡೆಯಿಂದ ತಿಳಿದಿದ್ದಂಗೆ ಗೊತ್ತಿಯಪ್ಪ ಮಾಡಿಬಿಟ್ಟಿದ್ರೆ ದಯವಿಟ್ಟು ಸಮಸ್ಬಿಟ್ಟು ಮುಂದೆ ನಮ್ಮನ್ನ ಮುನ್ನಡೆಸ್ಕೊಂಡು ಹೋಗೋಣಪ್ಪ. ನೀನೇನು ನಂಬ್ಕೊಂಡಿದ್ವಿ ಊರು ಜನ ಎಲ್ಲನೂ. ಸರಿನೇ, ಪ್ರತಿ ವರ್ಷ ಮಾಡ್ದಂಗೆ ಈ ವರ್ಷನೂ ನಿಮ್ಮ ಪೂಜೆಗೆ ಸಲ್ಲಿಸಿದ್ದೀನಿ. ದಯವಿಟ್ಟು ಒಳ್ಳೇದು ಮಾಡು ಕಣಪ್ಪ, ಒಳ್ಳೇದು ಮಾಡು ಎಲ್ರಿಗೂ. ಯಾಕೆ ಇವ ಅಮ್ಮನ ಮಾತ್ರ ಗುದುತ್ತಿಲ್ವಲ್ಲ ಬಸವಣ್ಣ? ಯಾಕೆ ಗುದುತ್ತಿಲ್ಲ ಅಂತೀನಿ? ಗುದ್ಬೇಕಿತ್ತು ತಾನೇ. ನಮ್ಮ ಬೀಗ ತಮ್ಮವ್ರನ್ನ ಹಿಡ್ಕೊಂಡು ಎತ್ಬಿಟ್ಟೈತಲ್ಲ ಈ ಬಸವ. ಈಗ ನೋಡಿದ್ರೆ ಯಾಕೆ ಸುಮ್ಕೆ ನೀನಿಯ ಇದು ಮಾಡ್ಕೊಂಡು ನಿಂತೈತಲ್ಲ ಇದು. ಇದಕ್ಕೇನಾಯ್ತು ಅಂತ ಈ ಪೂಜಾರಪ್ಪನ ಏನಾರ ಕಿತಾಪತಿ ಮಾಡ್ಬಿಟ್ಟವನ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತೈತೆ. ಅಲ್ಲಿ ನೋಡು, ಗುದ್ತದೆ ಅಂತ ಅವಾಗಿಂದ ಕಾಯ್ಕೊಂಡು ಕುಂತೀವ್ನಿ. ಬಿಸಿ ಬಿಸಿ ಸುದ್ದಿಯ ಸಿಹಿ ಸುದ್ದಿಯ ಹೋಗ್ಬಿಟ್ಟು ನಮ್ಮ ಬೀಗ ತಮ್ಮವ್ರಿಗನ ಏಳನಿ ಅಂತ ಅನ್ಕೊಂಡ್ರೆ ಆಯ್ತಾನೆ ಇಲ್ವಲ್ಲ. ಸುಮ್ಮಕ್ಕೆ ನಿಂತ್ಕೊಳ್ಳೆ ಶಾರದಿ. ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಬ್ರು ಕೆಟ್ಟದ್ದು ಮಾಡಬಾರ್ದು. ಕಿತ್ತದ ಮನೆಯಲ್ಲಿ ನಿಂತ್ಕ ಸುಮ್ಕೆನಿಯ. ಊರ್ ಪೂಜೆ, ದೇವಸ್ಥಾನದ ಪೂಜೆ, ಅದ್ರಾಗೂ ನೀನು ಕೆಟ್ಟದ್ದು ಬಯಸ್ತಿಲ್ಲ. ನಿನ್ನೆ ಅಂತೇಳಿರ್ಬೇಡ ನೀನು. ನಾನೇನು ಕೆಟ್ಟದ್ದು ಬಯಸಿದ್ದೀನಿ? ಅಲ್ಲ, ಗುದಲಿಲ್ವಲ್ಲ ಅಂತ ಯೋಚನೆ ಮಾಡ್ತೀವಿ ಅಷ್ಟೇ. ನೀನಿಯ ಯಾಕೆ ಗುದುತ್ತಿಲ್ಲ ಈ ಬಸವಣ್ಣ ಅಂತ ಹೇಳ್ಬಿಟ್ಟು ಅದು ಬಿಟ್ರೆ ನಾನು ಏನು ಮಾತಾಡ್ತೀವಿ ಹೇಳಿ? ಏನು ಮಾತಾಡ್ತಿಲ್ಲ ನಾನಂತೂ. ಅಪ್ಪ, ಹೆಂಗೋ ಬಸವನ ಪೂಜೆ ಅಂತೂ ಮುಗೀತು. ಇವಾಗ ನನಗೋಸಿ ಸಮಾಧಾನ ಆಯಿತು.
ನನಗೆ ಗೊತ್ತಿತ್ತು ಕಣವ, ನೀವು ಮಾಡಿದ್ರೇನೆ ನೀ ಪೂಜೆಗೆ ಒಂದು ಅರ್ಥ ಬರೋದು, ನೀವು ಮಾಡಿದ್ರೇನೆ ನೀ ಒಂದು ಒಳ್ಳೇದಾಗೋದು ಅಂತ ಹೇಳ್ಬಿಟ್ಟು ಕೊನೆಗೂ ಅನ್ಕೊಂಡಂಗೆ ನೀ ಪೂಜೆ ಎಲ್ಲನೂ ಸಂದಕ್ಕಾಯ್ತು. ಇನ್ನು ಕಲ್ಯಾಣೋತ್ಸವ ಒಂದು ಶುರು ಮಾಡ್ಬಿಡ್ತೀವಿ. ಅದೊಂದು ಮುಗಿಸ್ಕೊಟ್ಬಿಡ್ರಮ್ಮ, ಎಲ್ಲ ಒಳ್ಳೇದಾಗಲಿ. ನಿಮ್ಮ ಮನೆಯವ್ರಿಗೆ ನಿಮಗೆ ದೇವರು ಯಾವುದೋ ಒಂದು ರೂಪದಾಗ ಬಂದು ಎಲ್ಲ ನಿಮ್ಗೆ ಒಳ್ಳೇದು ಮಾಡಲಿ ಕಣಪ್ಪ, ಒಳ್ಳೇದಾಯ್ತದೆ. ಆ ಅಮ್ಮ ಬಂದು ಮಾಡಿದ್ದಕ್ಕೇನೇನೆ ಅನ್ನಿಸ್ತದೆ, ಪೂಜೆನೂ ಸರಿಯಾಗಲಿಲ್ಲ, ಏನೂ ಆಗಲಿಲ್ಲ. ನಮ್ಮ ಬಸವ ಪೂಜೆನೂ ಮಾಡಿಸ್ಕೊಂಡಿಲ್ಲ ಅಮ್ಮನ ಹತ್ರ. ಈಗ ನೀವು ಮಾಡಿದ್ದಕ್ಕೆ ನೋಡಿ ಅಳ್ಳಾಡ್ತಿದಂಗೆ ನಿಂತವನಿ ನಮ್ಮ ಬಸವ. ಒಂಚೂರು ಅಳ್ಳಾಡ್ತಿಲ್ಲ ನೋಡಿ, ಪೂಜೆ ಮಾಡಿಸ್ಕೊಳ್ಳೋ ಗಂಟನು ಹೆಂಗೆ ನೋಡ್ಕೊಂಡು ನಿಂತವನಿ ಅಂತ ಹೇಳ್ಬಿಟ್ಟು. ನಮಗೆ ಗೊತ್ತಾಗದ್ರಂಗೆ ಮೂಕ್ ಪ್ರಾಣಿಗಳಿಗೂ ಗೊತ್ತಾಯ್ತದೆ, ನಮ್ಮ ಬಸವಂಗೂ ಗೊತ್ತಾಯ್ತದೆ ಯಾರು ಒಳ್ಳೆಯರು ಯಾರು ಕೆಟ್ಟರು ಅಂತ ಹೇಳ್ಬಿಟ್ಟು. ಸರಿ, ದೈವ ಇಚ್ಛೆ ಇದೇ ಇತ್ತು ಅನ್ಸುತ್ತದೆ. ನೀವೇನಿಯ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವೇ ಕೊನೆಗೂ ಪೂಜೆ ಮಾಡಿಬಿಟ್ಟು ಎಲ್ಲ ಶುರು ಮಾಡಿದ್ರಲ್ಲ ಪೂಜೆಯ. ಬನ್ನಿ ಬನ್ನಿ, ಹಂಗೆ ದೇವಸ್ಥಾನಕ್ಕೆ ಬನ್ನಿ, ಅಭಿಷೇಕ ಮಾಡಿಬಿಟ್ಟು ಇನ್ನೆಲ್ಲ ಮುಳಿದಿರೋದೆಲ್ಲನೂ ಶುರು ಮಾಡ್ಕೊಳ್ಳೋಣ ಬನ್ನಿ. ಮಗಳೇ ಬಾ, ಬಸ್ವಂಗೆ ಒಂಚೂರು ಬಾಳೆಹಣ್ಣು ಎಲ್ಲ ತಿನ್ನಿಸ್ಬಿಟ್ಟು ಬಾ. ಹಂಗೆ ನೀ ದೇವಸ್ಥಾನಕ್ಕೆಲ್ಲ ಅಭಿಷೇಕ ಎಲ್ಲ ಮಾಡಿಸ್ಬೇಕಲ್ಲ, ಹಂಗೆ ನೀ ಹೋಗೋಣ. ಸರಿ ಅಮ್ಮ, ಆಯ್ತು. ಬಾಳೆಹಣ್ಣು ತಿನ್ಸಮ್ಮ ಮಗನೇ. ಅಭಿಷೇಕ ಮುಗಿಸ್ಬಿಟ್ಟು ಹೊಲ್ತಕ್ಕೆ ಹೋಗೋಣಪ್ಪ. ನೀನು ತಾಗೋಸಿ ವಿಷಯ ಮಾತಾಡ್ಬೇಕಿತ್ತು, ಏನೋ ವಿಷಯನ ಇವತ್ತು ಪೂಜೆ ಮಾಡ್ಬಿಟ್ಟೆ ನೀ ಎಲ್ಲನೂ ಮಾತಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ ಕಣ ಮಗ. ನೀನು ತಾಗೋಸಿ ಮಾತಾಡಬೇಕು ಬಾ ಹೊಲ್ತಕ್ಕೆ, ಹಂಗೆ ನೀ ಸರಿನಾ? ಅಷ್ಟ್ರಾಗೆ ಎಲ್ಲ ಪೂಜೆ ಎಲ್ಲ ಮುಗ್ದಿರ್ತದೆ. ನಾನು ಅನ್ಕೊಂಡಿದ್ದೆ ಎಲ್ಲ ನೆರವೇರಲಿ ಅಂತ ಹೇಳ್ಬಿಟ್ಟು ಮುಕ್ಕೊಬಿಡ್ತೀನಿ ದೇವ್ರ ಹತ್ರ. ಅಂತಾವ್ ಮಾತಾಡೋಕ್ಕೆ ಟಿ ಎಮ್ ಯಾಕಮ್ಮ ಬೇಕು? ಹೆಂಗನೂ ಮಾಮೂಲಿ ಹಂಗೆ ನೀನಿಯ ಮಾತಾಡಿದ್ರೆ ಆಗಕ್ಕಿಲ್ವಾ? ಅದು ಬಾ ಮಾತಾಡಬೇಕು ಅದು ಇದು ಅಂತ ಯಾಕೆ ಅನ್ಕತ್ಯಾ? ಇಲ್ಲ ಕಣಲ್ಲ ಮಗ, ಒಂದು ಮುಖ್ಯವಾದ ವಿಷಯ ನೀ ಮಾತಾಡಬೇಕು ಬಾ, ಮಾತಾಡನಿ. ಇಲ್ಲ ಅಂದರೆ ನೀನು ಸಂಜೆ ಸಿಗ್ತೀನಿ, ಸಂಜೆ ನೀ ಮಾತಾಡನಿ. ಆದರೆ ಮಾತಾಡಲೇಬೇಕಷ್ಟೇ ನಿಂತಾಗೆ. ಹೊಸ ಐತೆ ವಿಷಯ ಏನೋ ಮಾತಾಡಬೇಕು. ಸರಿನೇ ಬಾ, ಅಭಿಷೇಕಕ್ಕೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀವಲ್ಲ ನೋಡಿ, ಅಭಿಷೇಕ ಎಲ್ಲನೂ ಮಾಡ್ಸನಿ. ಸರಿ ಬಾಮ್ಮ. ನಿಧಿ ಅಣ್ಣ ಬಾ, ಅಭಿಷೇಕಕ್ಕೆ ಹೋಗೋಣ. ಪುರೋಹಿತ್ರೆ ಬನ್ನಿ, ಪೂಜೆ ಇನ್ನೇನಿಲ್ಲ ಆಯ್ತಲ್ಲ? ಪೂಜೆ ಎಲ್ಲ ಮುಗೀತು ಇಲ್ಲಿ. ನೀನು ಯಾಕೋ ಬೆಳಿಗ್ಗೆ ಸ್ವಲ್ಪ ಸಪ್ಪಗಿದ್ದಲ್ಲ ನಿಧಿ? ಏನಾದರೂ ಮನೆಗೇನಾರ ಪ್ರಾಬ್ಲಮ್ ಆಗಿಗ್ಲಮ್ಮ ಏನಾರು ಆಗ್ಬಿಟ್ಟೈತಾ ಏನು? ಅವಾಗಿಂದ ನೀನು ಕೇಳನಿ ಅಂತ ಅನ್ಕೋತಾ ಇದ್ದೆ, ಆಗಲೇ ಇಲ್ಲ. ಏನಾರ ಪ್ರಾಬ್ಲಮ್ಮಾ? ನಮ್ಮ ಅಣ್ಣವರೇ ಪಾಪ ಇಷ್ಟೊಂದು ಪ್ರಾಬ್ಲಮ್ ಆಗವ್ರಿ. ನನ್ನ ಪ್ರಾಬ್ಲಮ್ ನಮ್ಮನ್ನ ಹೇಳ್ಕೊಬಿಟ್ರೆ ಸಂದಕ್ಕಿರಕ್ಕಿಲ್ಲ. ಬೇಡ 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 ಹೇಳ್ಕೊಳ್ಳೋದು. ನನ್ನ ಸಂಸಾರ, ನನ್ನ ಗಲಾಟೆ, ನನ್ನ ಗಂಡನ್ನ ನಾನು ಸರಿ ಮಾಡ್ಕೋಬೇಕು. ಈಗ ಅಣ್ಣಂದೇ ಜೀವನ ಹಿಂಗಾಗೈತೆ, ನಂದು ಹಿಂಗಾಗೋಗ್ಬಿಟ್ರೆ ಮನೆಗಿರೋರು ಯಾರೂ ತಡ್ಕೊಳಕ್ಕಿಲ್ಲ. ಎಲ್ಲರೂ ಶಾನೆ ಬೇಜಾರು ಮಾಡ್ಕೊಬಿಡ್ತಾರೆ. ಹೇಳೋದೇನು ಬೇಡ. ನಂದೇನೋ ಆಗೈತೆ ಅಣ್ಣಯ್ಯ, ನಂದೇನೂ ಆಗಿಲ್ಲ. ನಡಿ ಸುಮ್ಮನೆ. ನಂದೇನೋ ಪ್ರಾಬ್ಲಮ್ ಆದರೆ ನಾನು ಬಿಟ್ಬಿಡ್ತೀನ? ನಮ್ಮ ಅಣ್ಣ ಇಲ್ವಾ ದೇವರು ಕೊಟ್ಟ ಅಣ್ಣ? ಏನಿಲ್ಲ, ಬಂದು ಹೇಳ್ಬಿಟ್ಟು ನಿನಗೆ ಎಲ್ಲ ಮುಗಿಸ್ಬಿಡ್ತೀನಿ ಅಷ್ಟೇ ಏನಿಯಾ. ನಾನು ಯಾರೇನಂದ್ರೂ ಬಿಡಕ್ಕಿಲ್ಲ ನಾನು. ನೋಡ್ತೀರಿ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಡಿ ಸುಮ್ಕೇನಿಯಾ, ಹೋಗ ನಡಿ. ಫಸ್ಟ್ ಪೂಜೆ ಮಾಡ್ತೀನಿ, ನಿನಗೆ ಒಳ್ಳೇದಾಗಲಿ ಅಂತ ಫಸ್ಟ್ ನಾನು ಬೇಡ್ಕೊತೀನಿ. ನಿನಗೆಲ್ಲ ಒಳ್ಳೇದಾಗಬೇಕು ಮೊದಲು. ಮನೆಗೆಲ್ಲ ಪೀಡೆ ಪಿಸಾಚಿಗಳು ಕಟ್ಟ ಶಾನೆ ಆಗೋಗ್ಬಿಟ್ಟೈತಲ್ಲ, ಅದಕ್ಕೆ ನಿನಗೆ ಅವ್ರದ್ದು ಕಾಟದಿಂದ ನಮ್ಮ ಅಣ್ಣಗೆ ಮುಕ್ತಿ ಕೊಡಪ್ಪ ಅಂತ ಹೇಳ್ಬಿಟ್ಟು ನಾನು ಮೊದಲು ಬೇಡ್ಕೊತೀನಿ. ನನಗೆ ದೇವ್ರಂತ ಅತ್ತೆ, ದೇವ್ರಂತ ಗಂಡನ ಕೊಟ್ಟೈತೆ, ಅದಕ್ಕಿನ್ನೂ ಇನ್ನೇನು ಬೇಕು ಹೇಳ. ನಡಿ ಹೋಗ ನಡಿ ಸರ್ನ. ಪುರೋಹಿತ್ರೆ ಬನ್ನಿ. ನಡಿಯಪ್ಪ, ಬಸವ ಇಲ್ಲೇ ಇರಲಿ, ಬಾ ಹೋಗೋಣ. ಅಲ್ಲ ನೀನು ಯಾಕೆ ಅವ್ರನ್ನ ಗುದ್ದಲಿಲ್ಲ? ಬಂದ್ಬಿಟ್ಟು ನಮ್ಮ ಬೀಗ್ ತಮ್ಮವ್ರ ಮಾತ್ರ ಯಾಕೆ ಗುದ್ದಕೋದೆ ನೀನು? ಮಾನವರೋಧಿ ಕಳಿಯಕ್ಕೆ ಅಂತ ನೀನು ಗುದ್ದಕ್ಕೆ ಹೋಗ್ಬಿಟ್ಟ ಬಸ ನೀನು. ಮಾಡ್ದಿರೋದು ಏನು ಮಾಡೋರು ಅಂಥದ್ದು? ಪಾಪ ಪ್ಯಾಟೆಯಿಂದ ಬಂದಿದ್ರು ಹೆಂಗೋನು ನನ್ನ ಮಗಳು ಎಲ್ಲ ಪೂಜೆಗೆ ಬಂದಿದ್ರೆ ಊರಾಗಿರೋಲ್ಲ ಆಡ್ಕೊಂಡಂಗೆ ಮಾಡ್ಬಿಟ್ಟಲ್ಲ ಬಸವ ನೀನು. ಏನು ಅಂಥದ್ದು ಏನು ಮಾಡಿದ್ರು ಅಂತ ಹೇಳ್ಬಿಟ್ಟು ಬಿಡು ಎಲ್ಲ ನೀನು ಒಬ್ರಿಗೊಂದು ಮಾಡೋದು ಕಲ್ತ್ಬಿಟ್ಟಿದ್ಯಾ ಅಂತ ಅನ್ನಿಸ್ತದೆ. ನನ್ನ ಬೀಗ್ರಮ್ಮವ್ರಿಗೆ ಭಾಳ ನೀನು ಬೇಜಾರು ಮಾಡ್ಬಿಟ್ಟಿದ್ಯಾ. ನನಗಂತೂ ಶಾನೆ ಬೇಜಾರಾಯ್ತೈತೆ. ಲೇ ಬಾರಿಲೇ ಶಾರದಿ, ಆಮೇಲೆ ನಿನ್ನು ಗುದ್ಬಿಟ್ಟು ಮ್ಯಾಲ ಕಳಿಸ್ಬಿಟ್ಟತು. ಬಾ ಸುಮ್ಮನೆ ಯಾಕೆ ಅವನಲ್ವಾ, ಸುಮ್ಮನೆ ಯಾಕೆ ಬೇಕು ನನಗೆ ಓವರ್ ಆ್ಯಕ್ಟಿಂಗು? ಪಾಪ ನಮ್ಮ ಬೀಗ್ ತಮ್ಮವ್ರು ಕಾಯ್ತಾ ಇರ್ತಾರೆ, ಅವ್ರಿಗೆ ವಿಷಯನ ಮುಟ್ಟಿಸ್ಲೇಬೇಕು. ಈ ಬಸವ ಏನು ಮಾಡ್ತು ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ಟು ಏಳನ ಬತ್ತೀನಿರು. ಏನು ಹೇಳು, ನೀನು ಮಾಡಿ ತೆಪ್ಪೇನೇನಿಯ? ಲೇ 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 ಮನೆಯಾಳಿ ಬತ್ತೈತೆ ಹತ್ರಕ್ಕೆ ಬತ್ತೈತೆ. ಅಯ್ಯಪ್ಪ ಗುದ್ಬಿಟ್ರೆ ಯಾಕೆ ಬೇಕು ನನಗೆ ಸವಾಸ? ಜನರಿಗೆ ಮೋಸ ಮಾಡ್ಬೋದು, ದೇವ್ರಿಗೆ ಮೋಸ ಮಾಡ್ಬೋದು ಅಂತ ಅನ್ಕೊಬಿಟ್ಟವ್ರು ಜನ. ದೇವ್ರಿಗನ ಮೋಸ ಮಾಡೋಕ್ಕಾಯ್ತದೆ? ನಮ್ಮ ದೇವ್ರಿಗೆ ಗೊತ್ತಿಲ್ವೇ ಯಾರು ಒಳ್ಳೆಯರು ಯಾರು ಕೆಟ್ಟರು ಏನು ಎತ್ತ ಅಂತ ಹೇಳ್ಬಿಟ್ಟು ದೇವ್ರಿಗೆ ಗೊತ್ತಿಲ್ದಿರೋದು ಏನೈತೆ? ಯಪ್ಪ ಶಿವಪ್ಪ ತಂದೆ ನೋಡ್ಕೊಳಪ್ಪ, ನೀನೇನು ಎಲ್ಲರೂ ಒಳ್ಳೆಯರು ಕೆಟ್ಟರು ಅಂತ ನೀನು ಗೊತ್ತಿಲ್ದಿದ್ದಂಗೆ ಯಾರು ಗೊತ್ತಿರ್ತದೆ ಹೇಳಪ್ಪ?